ತಿಮರೋಡಿ ಗಡೀಪಾರು ಗೃಹ ಮಂತ್ರಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾವ ಕ್ರಮ ಕೈಗೊಂಡರೂ ಅದು ಕಾನೂನು ಚೌಕಟ್ಟಿನಲ್ಲೇ ಇರಬೇಕು. ತಿಮರೋಡಿ ಗಡೀಪಾರು ಗೃಹ ಮಂತ್ರಿ ಫಸ್ಟ್ ರಿಯಾಕ್ಷನ್. ಯಾವ ಕ್ರಮ ಕೈಗೊಂಡರೂ ಅದು ಕಾನೂನು ಚೌಕಟ್ಟಿನಲ್ಲೇ ಇರಬೇಕು. ಗಡೀಪಾರು ಆದೇಶ ಪ್ರಶ್ನಿಸಿ ತಿಮರೋಡಿ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಮುಂದಿನ ತೀರ್ಮಾನ ಕೋರ್ಟ್ನಲ್ಲಿ ಆಗುತ್ತದೆ, ಅದೇನು ನೋಡೋಣ. ಅರೆಸ್ಟ್ ಮಾಡಿ ಅಂತ ನೇರವಾಗಿ ಎಸ್ಐಟಿಗೆ ಸರ್ಕಾರ ಸೂಚಿಸಲಾಗದು. ಎಸ್ಐಟಿ ತನಿಖೆ ಕಾನೂನು ಪ್ರಕಾರವೇ ಸಾಗಬೇಕು ಎಂಬುದು ಸರ್ಕಾರದ ನಿಲುವು. ತನಿಖೆಗೆ ಬೇಕಾದ ಅಗತ್ಯತೆ ಬೆಂಬಲ ಒದಗಿಸುವುದು ಮಾತ್ರ ಸರ್ಕಾರದ ಪಾತ್ರ. ನಿರ್ಧಾರ ತೆಗೆದುಕೊಳ್ಳುವುದು ತನಿಖಾ ಸಂಸ್ಥೆಯ ಜವಾಬ್ದಾರಿ ಎಂದ ಪರ. ತಿಮರೋಡಿ ಗಡೀಪಾರು ಗೃಹ ಮಂತ್ರಿ ಫಸ್ಟ್ ರಿಯಾಕ್ಷನ್. ಇದು ಪ್ರಬುದ್ಧವಾದ ನಿರ್ಧಾರ ಆಯಿತು. ಯಾವ ಕ್ರಮ ಕೈಗೊಂಡರೂ ಅದು ಕಾನೂನು ಚೌಕಟ್ಟಿನಲ್ಲೇ ಇರಬೇಕು. ಗಡೀಪಾರು ಆದೇಶ ಪ್ರಶ್ನಿಸಿ ತಿಮರೋಡಿ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಎಸ್ಐಟಿ ರಚನೆ ಮಾಡಿರೋದು ಹೆಣಹೂತ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ. ಈ ಪ್ರಕರಣದಲ್ಲಿ ಅಕ್ರಮ ಆಸ್ತಿ ಫಂಡ್ ಆಗ್ತಾ ಇದೆಯಾ, ಇದು ಷಡ್ಯಂತ್ರನ, ಈ ಪ್ರಕರಣದಲ್ಲಿ ಯಾರ್ಯಾರು ವ್ಯವಸ್ಥಿತವಾಗಿ ಈ ಪ್ರಕರಣವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ, ಇವೆಲ್ಲವೂ ಒಳಗೊಂಡು ಕಟ್ಟಕಡೆಯದಾಗಿ ಈ ಹೆಣಹೂತ ಪ್ರಕರಣದಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಗೊತ್ತು ಮಾಡೋದಕ್ಕಾಗಿ ಎಸ್ಐಟಿಯನ್ನು ರಚನೆ ಮಾಡಲಾಗಿದೆ. ಕಾನೂನು ಚೌಕಟ್ಟಿನಲ್ಲಿ ಏನೇನು ಮಾಡಬೇಕೋ ಅದು ಇರಬೇಕು. ಗಡೀಪಾರು ಆದೇಶ ಪ್ರಶ್ನಿಸಿ ತಿಮರೋಡಿ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ತಿಮರೋಡಿಯ ಬಗ್ಗೆ ಪ್ರಥಮವಾಗಿ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯ ಗೃಹ ಸಚಿವ ಪರಮೇಶ್ವರ್. ಅರ್ಜಿ ಹಾಕೊಂಡು ಮೋಸ್ಟ್ಲಿ ಅವ್ರಿಗೆ ಏನಾದ್ರು ಅನುಕೂಲ ಮಾಡಿಕೊಡೋ ಪ್ರಯತ್ನ ಆಗ್ತಾ ಇದೆ. ಇಲ್ಲ, ಆ ರೀತಿ ಏನಿಲ್ಲ. ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಲ್ಲ. ನಾವೇನೇ ಮಾಡಿದ್ರು ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು. ಈ ಗಡೀಪಾರು ಮಾಡಿದ್ದಾರೆ, ಅದನ್ನು ಅವರು ಕೋರ್ಟಿಗೆ ಹಾಕ್ಕೊಂಡಿದ್ದಾರೆ. ಅದು ಏನಾಗುತ್ತೆ ನೋಡೋಣ. ಆದರೆ ಅವರಿಗೆ ಕಾನೂನು ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡೋದಾಗಲಿ, ಅವ್ರ ಮೇಲೆ ಕ್ರಮ ತಗೊಳ್ಳೋದಾಗಲಿ ಕಾನೂನು ಪ್ರಕಾರ ಮಾಡ್ತಾರೆ. ನಾವು ಸೂಚನೆ ಕೊಡೋಕ್ಕಾಗತ್ತೆ. ಸರ್ಕಾರ ಎಸ್ಐಟಿಗೆ ಸೂಚನೆ ಕೊಡೋಕ್ಕಾಗೋದಿಲ್ಲ. ಅವ್ರೇನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ನೀವು ಸೂಚನೆ ಕೊಡೋಕ್ಕಾಗಲ್ಲ. ಆದರೆ ಅವ್ರು ಮಾಡದೇ ಇದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರಲ್ಲ. ಅಲ್ಲಲ್ಲ, ಮಾಡದೇ ಇದ್ರೆ ಅನ್ನೋ ಪ್ರಶ್ನೆ ಬರಲ್ಲ. ಬೇಗ ಅವರು ಸಮಯ ನಾವು ನಾಳೆ ಮುಗಿಸ್ಬಿಡಿ ಅಥವಾ ನಾಡಿದ್ದು ಮುಗಿಸ್ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರಿಗೆ ಮಾಹಿತಿಗಳು ಅವೆಲ್ಲ ಸಿಗಬೇಕಲ್ಲ. ಕನ್ಕ್ಲೂಡ್ ಮಾಡಬೇಕಾದ್ರೆ ಏನಾರು ಒಂದು ಮೆಟೀರಿಯಲ್ ಬೇಕಲ್ಲ. FSL ರಿಪೋರ್ಟ್ ಬರಬೇಕು ಅಥವಾ ಅಲ್ಲಿನ ವರದಿಗಳು ಫೈನಲೈಸ್ ಆಗಬೇಕು. ಅದೆಲ್ಲ ನೋಡಿಕೊಂಡು ಮಾಡ್ತಾರೆ. ಗಡೀಪಾರು ವಿಚಾರದಲ್ಲಿ ಸರ್ ಸೊ ಇದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳುವಂತಹದ್ದು. ಎಲ್ಲವೂ ಕೂಡ ಕಾನೂನು ಚೌಕಟ್ಟಿನಲ್ಲಾಗಬೇಕು. ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ. ಮುಂದೆಯೂ ಕೂಡ ತನಿಖೆಯನ್ನು ಅತ್ಯಂತ ತ್ವರಿತಗತಿಯಲ್ಲಿ ಮಾಡುತ್ತೆ, ನಿಷ್ಪಕ್ಷಪಾತವಾಗಿ ಮಾಡುತ್ತೆ. ಇನ್ನು ಎಸ್ಐಟಿಗೆ ನಾವು ಪದೇ ಪದೇ ಸೂಚನೆ ಕೊಡೋದಕ್ಕಾಗಲ್ಲ. ತೆಗೆದುಕೊಳ್ಳಬೇಕಾದ ನಿರ್ಧಾರಗಳನ್ನು ಎಸ್ಐಟಿ ಕ್ರಮಬದ್ಧವಾಗಿ ತೆಗೆದುಕೊಳ್ಳುತ್ತೆ. ಇದು ಜಿ ಪರಮೇಶ್ವರ್ ಅವರ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.